ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಭಯ ಬಂದಿದೆ. ಎಲ್ಲ ಮತಗಳು ಬೋಗಸ್ ಮತದಾನ ಮಾಡ್ಯಾರ, ಸತ್ತವರೆಗೂ ವೋಟಿಂಗ್ ಆಗ್ತಾರೆ. ಸುಮಾರು ವಿಷಯದಲ್ಲಿ ಬಂದು ವೋಟಿಂಗ್ ಆಗ್ತಾರೆ. ಕೈಗೆ ಹಚ್ಚಿದಂಥದ್ದು ಯಾವುದೋ ಕೆಮಿಕಲ್ ಹಚ್ಚಿ ಅದಕ್ಕೊಂದು ವೋಟಿಂಗ್ ಮಾಡ್ತಾರೆ. ಈಗ ಇದು FIR ಆಗೋದ್ರಿಂದ ಯಾಕೆ ಸತ್ತವ್ರದೆಲ್ಲ ವೋಟುಗಳು ಡಿಲೀಟ್ ಆಗ್ತವೆ. ಮತ್ತು ನಕಲಿ ವೋಟು ಹೊರಗಿನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತವೆ. ಅದಕ್ಕೆ FIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ರೆ ಹೇಳ್ಬೇಕು, ಆದ್ರೆ ಎಲ್ಲರಿಗೂ ಅಧಿಕಾರ ಇದೆ. ನೀ ಯಾಕೆ ಬಂದಿ ಇವೇನು MLA ಅಲ್ಲ, MP ಅಲ್ಲ, ಅಥವಾ ಬಿಜಾಪುರದ ಆದಿಲ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ಆದಿಲ್ ಸಾಹೇಬ್ನು ಹೋಗ್ಯಾನ ಆ ಕಡೆ ಹೋಗ್ಕೊತ. ಇವರೆಲ್ಲ ಗುಂಡಾಗಿರಿ ಮಾಡೋದು ಹೊರತು ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ FIR ಆಗ್ಲಾರ ನೋಡ್ಬೋದು. ಇದು ಉದ್ದೇಶ ಏನಂದ್ರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆಚೆ ಬರಬಾರ್ದು. ಮತ್ತೆ ಹೆಂಗ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರು ದಬ್ಬಾಳಿಕೆ ನೋಡ್ಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗಲಾಕದ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದ್ರೆ ಯಾರಿಗೂ ಹೆದರ್ಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವ್ರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿ ಅಂತ ಕಾರ್ಪೊರೇಷನ್ ಕಮಿಷನ್ ಪತ್ರ ಬರೀಲಾಕತ್ತೀನಿ. ಇವತ್ತು ಯಾವನೊಬ್ಬ ಎಕ್ಸ್ ಮೆಂಬರ್ ಒಂದು ಮಸೂತಿ ಒಳಗ ಮೀಟಿಂಗ್ ಮಾಡ್ತಾನೆ BLO. ಯಾರು ಅಧಿಕಾರ ಕೊಡ್ತಾನೆ ಅವನಿಗೆ? ಅವ ಯಾವ ಅದನ್ನ ಕಂಡಕ್ಟ್ ಮಾಡೋದವ ಯಾವ ಅಧಿಕಾರಿ? ಅವ್ನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದಾನೆ. ಇವತ್ತು ನಾಳೆ ನಾ ಜಿಲ್ಲಾಧಿಕಾರಿಗಳು ಪತ್ರ ಬರೀಲಾಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರೀಲಕ್ಕ ನನಗೂ ನಾ ಆಸ್ ಎ MLA ಕರೀಲಕ್ಕ ನನಗೆ ಅವಕಾಶ ಕೊಡಬೇಕು. ಕಾನೂನಿನ ಚೌಕಟ್ಟಿನಾಗಿದ್ರೆ ಇರಲಿಲ್ಲ ಅಂದ್ರೆ ಅವನ ಮ್ಯಾಗ ಆಕ್ಷನ್ ಆಗ್ಬೇಕು. ಆಫೀಸರ್ ಯಾಕೆ ಹೋಗೋದು ನಾವು BLO ಅವನ ಮ್ಯಾಗನು ಕ್ರಿಮಿನಲ್ ಕೇಸ್ ಆಗ್ಬೇಕು ಹೊರತಿ ಮೇಲೆ. ಮತ್ತು ಹೊರತಿಗೆ ಪ್ರಚೋದನೆ ಮಾಡದಂತ ಏನು ವ್ಯಕ್ತಿ ಅದಾನಲ್ಲ ಅವನ ಮ್ಯಾಗನು ಕೇಸ್ ಆಗಲಿ. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಹೊಯ್ಕೋತಾರಲ್ಲ, 30,000 ಓಟ್ ಚಿಂಚೋಳಿನ ಇಲ್ಲಿ ತರ್ಲಿಕ್ಕೆ ಆಗ್ತತೇನ್ರಿ? ಅಂತ 3 ದಿನ ಮಕ್ಕಳಾದ್ರು 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ ತರುವಂತದ್ದು ಸಾಧ್ಯ ಐತೆ? 30,000 ಗೇಟ್ ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನ ತರೋದಾಗುದಿಲ್ಲ 30,000 ಜನರನ್ನ. ಅಲ್ಲಿನೂ ನೋಡ್ರಿ ಸೇಮ್ ಹೆಸರು ಇರ್ತಾರ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್? ಅಲ್ಲಿನೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್? ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಹೇಳ್ಬೇಕನ್? ಹಂಗೆಲ್ಲ ಸೇಮ್ ನಾವು 12,000 ಅಂತ ವೋಟರ್ಸ್ಗಳು ಸೇಮ್ ಹೆಸರು ಇದ್ದವ್ರು ನಾವು ತೆಗೆದು ತೋರ್ಸಿವಿ. ಚಿಂಚೋಳಿ ಒಳಗೆ ಇದ್ದವ್ರ ಹೆಸರುಗಳು ಫೋಟೋ ಬೇರೆ ಅದಾವ್ರು, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯ್ತು, ಕಿತ್ತು ಹೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ. ಕಪಿಲ್ ಸಿಬಲ್ ಕೊಟ್ಟ, ಆದ್ರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡುತ್ತೆ. ಮತ್ತ ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಒಂದು ಚೇಂಬರ್ನಾಗ ಒಂದು ಕೋರ್ಟ್ ನಡೀತೈತೆ. ಮತ್ ಕಪಿಲ್ ಸಿಬಲ್ ತಗೊಂಡು ಒಂದೇನ ಜಮೀರ್ ಅಹಮದ್ ಖಾನ್ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಕೊಂಡು ಬಂದ್ರು ಸಹಿತ ಇನ್ನ ನಕಲಿ ಓಟ್ ಅಂದ್ರ ಹತಾಶೆ ಆಗ್ಬಿಟ್ಟಾಗ ಕೆಲವು ಮಂದಿ ಬಿಜಾಪುರ್ನಾಗ. ಇವತ್ತ ಬಿಜಾಪುರ ನಗರ ಎಷ್ಟು ಸುಂದರ ಆಗೈತಿ, ಇಷ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂತ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಲ್ಲಿ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂತ ನಗರ ಆಗೈತಿ. ಇದು ಎಲ್ಲ ಇದನ್ನ ಹಾಳು ಮಾಡ್ಬೇಕು, ಇದನ್ನ ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLOಗಳು ಅಂದಿಸುವುದು. ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನವ್ರು. ನಕಲಿ ಓಟ್ ಮಾಡುವಂತ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರ ಅಂತ ಹಲ್ಕಾಟ. ಅದಕ್ಕೆ ಸುಮ್ನೆ ಬಾಯಿ ಬಂದಂಗ ಮಾತಾಡಿದ್ರ ಆ ಶಬ್ದಗಳು ಮಾತಾಡ್ಲಿಕ್ಕೆ ನೀವು ಮಾಧ್ಯಮದವ್ರಿಗೂ ನಿಮ್ಗೆ ಅಭಿನಂದನೆ ಸಲ್ಲುತ್ತೆ. ಅಂತ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವ್ದು ನೀವು ಹಾಕುದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ ಅದಾರ ಬಿಡ್ರಲ್ಲ, ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರ. ಅದ್ರಾಗ ಇಲ್ಲೊಂದು ಹುರ್ಬೀಜ್ ರಮಾಪುರದ ಒಂದು ಸೇರಿ ಐತಿ. ಈ ಯೂಟ್ಯೂಬ್ ಹುರ್ಬೀಜಗಳು ಏನು ಹೇಳಿದ್ರು ಯಾರು ಕೇಳೋರ ನಿಮ್ಮಂತ ಮಾಧ್ಯಮಗಳಿಗೆ ಕೇಳ್ತಾರ.
ರಾಷ್ಟ್ರೀಯ ಚಾನೆಲ್ಗಳದು, ರಾಜ್ಯ ಚಾನೆಲ್ಗಳದು, ಪ್ರತಿಷ್ಠಿತ ಚಾನೆಲ್. ಅವೇನು ಹುರ್ಬೀಜಗಳು ರೊಕ್ಕ ಕೊಟ್ಕೊಳ್ಳೇನು ಬಸವನಗೌಡ ಆಯ್ತಾಕಿ ಹೋಯ್ತಾಕಿ. ಇವಾಗ ಹುರ್ಬೀಜ ರಂಭಾಪುರದ ಒಂದು ಹುರ್ಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಯಾಗ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿಳ್ಕೊತಿರ್ತಾನ ನನ್ನದ. ಇಂಥ ಯೂಟ್ಯೂಬ್ಗಳಿಂದ ನನಗೇನೂ ಆಗೋದು. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗೆ ಮಾತಾಡಕ್ಕೆ ನನ್ನ ಬಲ್ಲಿ ಭಾಳ ದೊಡ್ಡ ಶಬ್ದ ಕಳ್ಸು. ಆದ್ರೆ ಆ ಸ್ಟೇಟಸ್ ಅಲ್ಲತ್ತೆ. ಯಾವ ಪಂಚಾಯತಿ ಆರ್ಸಲ್ಲ ಆರ್ಸಿ ಬಂದಿದೆಯಲ್ಲ, ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನಕ್ಕೆ ನೀ ಯಾರು ಬರ್ತೀವಿ? ನಮ್ಮ ಓಣ್ಯಾಗ ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನಿದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ್ರೆ ಸಂಘ ಸಂಸ್ಥೆದವ್ರು ಜನರನ್ನ ಇವತ್ತು ಅವ್ರಿಗೆ ಏನು ಅವ್ರಿಗೆ ಮುಗ್ಧ ಜನ ಅದಾರ. SIRದಾಗ ಫಾರ್ಮ್ ಹೆಂಗೆ ತುಂಬೋದನ್ನು ಗುರುತಿಲ್ಲ. ಕೆಲವೊಂದು BL ಒಳಗೆ ಗುರುತಿಲ್ರಿ. ಅಂಗನವಾಡಿ ಕಾರ್ಯಕರ್ತರು ಅವಾಗೇನು ಬರುದಿಲ್ಲ. ಅವ್ರಿಗೆ ಸಹಾಯ ಮಾಡ್ತಾರ. ಮಾಡ್ಬೋದತ್ತೈತಿ ಚುನಾವಣಾ ಆಯೋಗದ ಇದ್ರಾಗ. ನೀವೇನೆಲ್ಲ ಹಿಂಗ್ ಗುಂಡಾಗಿರಿ ಮಾಡ್ತೀನಿ, ನಮ್ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳು ಹೇಳ್ತೀನಿ, ನೀವೆಲ್ಲಾರು 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗ್ಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವ್ರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ್ ಬಂದಾಗ ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದ. ವಿಜಯಪುರ ನಗರದಲ್ಲಿ ಏನಾಗಬೇಕು ಒಂದು ನಾಟಕ ಪರ್ಮನೆಂಟ್ ರೆಸಿಡೆನ್ಸಿ ನೋಡ್ರಿ. ಈಗ ಇದ್ರಾಗ ಬಾಂಗ್ಲಾದೇಶಿಯವ್ರು ಎಷ್ಟದಾರ, ಮತ್ತೆ ಎಲ್ಲೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು 3 ವರ್ಷ ಸಿಗ್ಲಾಕತ್ತಾರ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರ. ಇಲ್ಲೂ ಅದಾರ. ಇಲ್ಲೂ ಸುಮಾರು 2 ವರ್ಷ ಬೋಗಸ್ ಹೋಗಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡ್ಬೇಕು ಅಂದ್ರೆ ಇವ್ರೇನು ಒಳ್ಳೆ ಮಂದಿ ನೋಡ್ರಿ. ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡ್ಬಿಟ್ರಿ ಇಂಥವ್ರು MLA ಆದ ಗತಿ ಏನಾಗ್ತದೆ. ಬಿಜಾಪುರ ಜಾಲ್ಪೂರ್ ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರು ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೆ 2028ಕ್ಕೆ ನಾವೇ ಆರಿಸಿ ಬರೋದು. BJP ಅವ್ರಿಗೆ ಹೇಳ್ತೇನೆ, ನೀವೇನು ಕಿತ್ತೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಮನೆಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು BJP ಟಿಕೆಟ್ ಸಿಕ್ಕತ್ತೆ. ಮೊನ್ನೆ ನಾ BJP ಓಟ್ ಹಾಕಿದ್ಮ್ಯಾಗ ಮತ್ತೆ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕೊಂಡ. ಯಾಕಂದ್ರೆ ಸಿಕ್ಕೇ ಬಿಡ್ತು ಅಂತ. ನಾನೇನೋ ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ ಯತ್ನಾಳ್ ಮುಗಿತು ಅಂತ ತಿಳ್ಕೊಂಡಿದ್ವಿ. ಮತ್ತು ಅಂಗಿ ಕಳೆದು ಯಾಕಂದ್ರೆ ಮಾರಿ ಮಾಡ್ಕೊಂಡು ಗದೆ ಬಿಟ್ಕೊಂಡು ಇದು ಬಿಡುದು ಅದು ಮುಂದವು. ಆದ್ರೆ ಮೊನ್ನೆ BJPಗೆ ನಾವು ಓಟ್ ಹಾಕಿದ್ದೆ. ಅದಕ್ಕೆ ಹಾಕಿದೆ, ನಾ ಯಾವ ಪಕ್ಷದಿಂದ MLA ಹಾಕೀನಿ, ಅದಕ್ಕೆ ಇದು ಹೊಡ್ಕೊಂಡವು. ನಾವ್ರೇನ್ ತಿಳ್ಕೊಂಡಿದ್ರು, ಏನೋ ಕಾಂಗ್ರೆಸ್ನವ್ರು ಒಂದು 7-8 ಕೋಟಿ ರೂಪಾಯಿ ಕೊಡ್ತಾರ, ಅಭಿವೃದ್ಧಿಗೇನೋ ಏನೋ 50 ಕೋಟಿ ರೂಪಾಯಿ ಕೊಡ್ತಾರ ಆಶ್ವಾಸನೆ ಕೊಟ್ಟು ಓಟ್ ಹಾಕಿಲ್ಲ. ಮಂದಿ BJP ಹಾಕ್ಯಾರಲ್ಲ, ಯಾರು ಹಾಕ್ಯಾರ ಗೊತ್ತಲ್ಲ. ರಾಜ್ಯಾಧ್ಯಕ್ಷರೇ ಹಾಕ್ಸೋಣ ನಮ್ದು ಸುದ್ದಿ. ಅವನೇ ಹೇಳ್ತಾರ, ನೀವು DK ಶಿವಕುಮಾರ್ ಹೇಳ್ದಂಗೆ ಹಾಕಲಿಲ್ಲ ಅಂದ್ರೆ ನಾನು ಎಲ್ಲ ಹಗರಣಗಳು ತೆಗಿತಾನ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರ. ರಾಜ್ಯಾಧ್ಯಕ್ಷರು ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲ ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತಗೊಳ್ಳಿ ಅವ್ರ ಮನೆಗೆ ಹೋಗಿ ಹಾಕ್ತಾರೆ. ನೀವು ಅಧ್ಯಕ್ಷ ಅಲ್ಲಿ ಓಟ್ ಹಾಕಿ ಬರ್ತಾರೆ, ಅಲ್ಲಿ ವಿಪ್ ಬರ್ದ. ಅಂದ್ರ ಭಾರಿ ವ್ಯವಸ್ಥಿತವಾಗಿ DK ಶಿವಕುಮಾರ್ ಸಹಾಯ ಮಾಡ್ಲಿಕ್ಕೆ ಈ ರಾಜ್ಯ ಅಧ್ಯಕ್ಷ ಅತ್ಯಂತ ನಾಚಿಕೆಡಿ ಕೆಲಸ ಈ ರಾಜ್ಯಗಳು ಮಾಡಿ. ಮೊನ್ನೆ ಪತ್ರದ ಮೂಲಕ ರಾಷ್ಟ್ರೀಯ ಅಧ್ಯಕ್ಷ ಒಂದ್ ರೀತಿ ಕೊಟ್ಟಂಗಿರ್ತಾರ. ನಾ ಯಾಕೆ ತಗೊಳ್ತೇವೆ ಅಂದ್ರೆ, ನೋಡ್ರಿ, ನಾ ಬರೀ ಹೋಗಿ ಅಲ್ಲಿ ನಾನು ಏನಾದ್ರು ಓಟ್ ಹಾಕಿದ್ರೆ ಈ ನನ್ನ ಮಕ್ಕಳು ಅದಾರಲ್ಲ, ಅವನು ಫೇಕ್ ಅಕೌಂಟ್ ಅದಲ್ಲ ಸಾಮಾಜಿಕ ಜಾಲ, ಆದ್ರೂ ಹಾಕಿದ್ರು ಅವರು ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿಲ್ಲ. ನಾ ಇಷ್ಟೇ ಹೇಳ್ತೀನಿ ವಿಜಯೇಂದ್ರಗ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾರ ನೀನು ಕೆಟ್ಟ ಶಬ್ದಗಳನ್ನ ಹಾಕಿದ್ವಿ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಂದೈತಿ, ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನಾನು ಬಂದಿದ್ದ. ನೀವು ಸುಮ್ಮನೆ ಹುಷಾರಲ್ಲೇ ಹಾಕೇ ಇರೋದು. ನಿನಗೆ ನಕಲಿ ಏನು ಫೇಸ್ಬುಕ್ನಾಗ ಅಕೌಂಟ್ ಮಾಡೀವಿ ಅಷ್ಟೇ ಬರ್ಸ್ತೀಯಲ್ಲ, ನೀನು ಇತಿಹಾಸನೂ ನನಗೆ ಗೊತ್ತು. ನಾನು ಬರ್ಸ್ಲಕ್ಕೆ ಕಾಲ್ ಮಾಡಿದ್ವಿ ಅಷ್ಟೇ. ಈಗ ಹೋಗೋ ಕಾಲ ಬಂದೈತಿ, ನಿನ್ ಮುಗಿದೈತಿ. ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆ ರಾಜಕಾರಣ ಗೊತ್ತಾಗೈತಿ.